ನಂಬರ್ 1 ಸಿನಿ ಅಡ್ಡ. ಸಾಕ್ಷ್ಯಗಳ ನಾಶ ಮತ್ತು ಬೆದರಿಕೆ ಕುರಿತಂತೆ ಈಗಾಗಲೇ ತನಿಖಾಧಿಕಾರಿಗಳು ರಿಮಾಂಡ್ ಕಾಪಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ನಡುವೆ ಜೈಲಿನಲ್ಲಿ ಇದ್ದುಕೊಂಡೇ ಸಾಕ್ಷ್ಯಗಳನ್ನ ಬೆದರಿಸುತ್ತಿದೆಯಂತೆ ದರ್ಶನ್ ಅಂಡ್ ಗ್ಯಾಂಗ್. ರೇಣುಕಾಸ್ವಾಮಿ ಹತ್ಯೆಯ ಕುರಿತಂತೆ ಸಾಕ್ಷಿ ಹೇಳಲು ರೆಡಿಯಾಗಿದ್ದ ವ್ಯಕ್ತಿಗೆ ಬೆದರಿಕೆ ಹಾಕಲಾಗಿದ್ದು, ಆ ವ್ಯಕ್ತಿ ಈಗ ಪೊಲೀಸರಿಗೆ ಮೊರೆ ಹೋಗಿದ್ದಾನೆ. ಕೊಲೆಗೆ ಪ್ರಮುಖ ಸಾಕ್ಷಿಯಾಗಿರೋ ಆತನಿಗೆ ಜೈಲಿನಿಂದ ಕರೆ ಮಾಡಲಾಗಿದೆಯಂತೆ. ಅಷ್ಟಕ್ಕೂ ಕರೆ ಮಾಡಿದ್ದು ಯಾರು? ಹಾಕಿದ್ದ ಬೆದರಿಕೆ ಎಂಥದ್ದು? ಆತ ಪೊಲೀಸರ ಮುಂದೆ ಹೇಳಿದ್ದೇನು? ಈಗ ಬರ್ತಿದೆ ಇನ್ಸೈಡ್ ಸ್ಟೋರಿ. ಜೈಲಿನಿಂದಲೇ ಡಿ ಗ್ಯಾಂಗ್ ಆವಾಸ್, ಸಾಕ್ಷಿ ನುಡಿದ್ರೆ ಹುಷಾರ್. ಎಲ್ಲವೂ ಗೊತ್ತಿದೆ, ಹೇಳ್ತೀನಿ. ಪೊಲೀಸ್ ಮುಂದೆ ವ್ಯಕ್ತಿ ಹಾಜರ್. ಡಿ ಗ್ಯಾಂಗ್ ವಿರುದ್ಧ ವ್ಯಕ್ತಿಯೊಬ್ಬ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾನೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷಿಯಾಗಿರೋ ಆ ವ್ಯಕ್ತಿಗೆ ಜೈಲಿನಿಂದಲೇ ದರ್ಶನ್ ಅಂಡ್ ಗ್ಯಾಂಗ್ ಕರೆ ಮಾಡಿತ್ತಂತೆ. ಈ ಪ್ರಕರಣದಲ್ಲಿ ಸಾಕ್ಷಿ ಹೇಳಿದ್ರೆ ಸರಿ ಇರಲ್ಲ ಅಂತ ಆವಾಸ್ ಕೂಡ ಹಾಕಿದ್ಯಂತೆ. ಜೈಲಿನಿಂದ ಬಂದಿದ್ದ ಬೆದರಿಕೆ ಕರೆಗೆ ಭಯಗೊಂಡಿರೋ ಆ ವ್ಯಕ್ತಿ ಈಗ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆ ಮೆಟ್ಟಿಲು ಏರಿದ್ದಾನೆ. ನನಗೆ ಜೀವ ಭಯವಿದೆ ಎಂದು ದೂರು ಕೂಡ ನೀಡಿದ್ದಾನಂತೆ. ಎನ್ಸಿಆರ್ ದಾಖಲಿಸಿಕೊಂಡಿರೋ ಪೊಲೀಸರು ಆತನಿಗೆ ಧೈರ್ಯ ಹೇಳಿ ಕಳುಹಿಸಿದ್ದಾರೆ. ಅಗತ್ಯವಿದ್ದರೆ ರಕ್ಷಣೆ ಕೊಡೋದಾಗಿಯೂ ಹೇಳಿದ್ದಾರಂತೆ. ರೇಣುಕಾಸ್ವಾಮಿ ಕೊಲೆ ಕುರಿತಂತೆ ಚಾರ್ಜ್ ಶೀಟ್ ಸಲ್ಲಿಸಲು ತನಿಖಾಧಿಕಾರಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಚಾರ್ಜ್ ಶೀಟ್ ರೆಡಿ ಮಾಡೋದಕ್ಕಾಗಿ ತಂಡ ರಚನೆಯಾಗಿದೆ. ಇತ್ತೀಚೆಗೆ ಕೋರ್ಟ್ಗೆ ಸಲ್ಲಿಸಿರೋ ರಿಮಾಂಡ್ ಕಾಪಿಯಲ್ಲಿ ಸಾಕ್ಷಿಗಳ ಬೆದರಿಕೆ ಮತ್ತು ಸಾಕ್ಷ್ಯ ನಾಶ ಕುರಿತಂತೆ ಉಲ್ಲೇಖವಾಗಿದೆ. ಈ ಹೊತ್ತಲ್ಲಿ ಸಾಕ್ಷಿಗೆ ಬೆದರಿಕೆ ಹಾಕಿರೋದು ದರ್ಶನ್ ಅಂಡ್ ಗ್ಯಾಂಗ್ಗೆ ಗ್ಯಾರಂಟಿ ಮುಳುವಾಗಲಿದೆ. ಜೈಲಿನಿಂದಲೇ ಬೆದರಿಕೆ ಹಾಕೋರು ಜಾಮೀನು ಸಿಕ್ಕರೆ ಇನ್ನೂ ಏನೆಲ್ಲ ಮಾಡೋಕೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನ ಸರ್ಕಾರಿ ವಕೀಲರು ಖಂಡಿತ ಮಾಡ್ತಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೂ ದರ್ಶನ್ ಅಂಡ್ ಗ್ಯಾಂಗ್ಗೆ ಜಾಮೀನು ಸಿಗೋದು ತಡವಾಗಬಹುದು. ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಚೆಲ್ಕೊಳ್ತಿದೆ ದರ್ಶನ್ ಗ್ಯಾಂಗ್. ಬೆದರಿಕೆಯ ಪ್ರಕರಣವೊಂದು ಈಗಾಗಲೇ ಕೊಲೆಯಲ್ಲಿ ಅಂತ್ಯವಾಗಿದೆ. ರೇಣುಕಾಸ್ವಾಮಿಯನ್ನ ಬೆದರಿಸಲೆಂದೇ ಕರೆತಂದು ಕೊಲ್ಲಲಾಗಿದೆ. ಆ ಕೊಲೆಯ ಕೇಸ್ನಲ್ಲಿ ಆರೋಪ ಹೊತ್ತು ದರ್ಶನ್ ಸೇರಿದಂತೆ ಹಲವರು ಜೈಲು ಪಾಲಾಗಿದ್ದಾರೆ. ಆದ್ರೂ ಇನ್ನೂ ಆ ಗ್ಯಾಂಗ್ ಬುದ್ಧಿ ಕಲಿತಂತೆ ಕಾಣ್ತಿಲ್ಲ. ಜೈಲಿನಲ್ಲಿ ಇದ್ದುಕೊಂಡೇ ಬೆದರಿಕೆ ಹಾಕ್ತಾರೆ ಅಂದ್ರೆ ಅವರ ಕ್ರಿಮಿನಲ್ ಮೈಂಡ್ ಎಂಥದ್ದು ಅನ್ನೋ ಪ್ರಶ್ನೆ ಮೂಡುತ್ತೆ. ಸಹಜವಾಗಿಯೇ ಇತರ ಸಾಕ್ಷಿಗಳ ಆತಂಕಕ್ಕೂ ಕಾರಣವಾಗುತ್ತೆ. ಜೈಲಿನಲ್ಲಿದ್ದುಕೊಂಡು ಬೆದರಿಕೆ ಹಾಕಿದ್ದಾರೆ ಅಂದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರುತ್ತೆ ಪೊಲೀಸ್ ಇಲಾಖೆ. ಸಾಕ್ಷಿಗಳಿಗೆ ರಕ್ಷಣೆ ಕೊಡಬೇಕಾಗಿದ್ದು ಪೊಲೀಸರ ಕರ್ತವ್ಯ ಆಗಿದ್ರಿಂದ ಆ ಕೆಲಸವನ್ನ ಅವರು ಮಾಡೇ ಮಾಡ್ತಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಾನಾ ತಿರುವುಗಳಿಗೆ ಸಾಕ್ಷಿಯಾಗುತ್ತಲೇ ಇದೆ. ದಿನಕ್ಕೊಂದು ಮಾಹಿತಿ ಆಚೆ ಬರ್ತಿದೆ. ಹತ್ಯೆಯ ಭೀಕರತೆ ಕುರಿತು ಮೈ ಜುಮ್ ಅನಿಸುವಂತ ಅಂಶಗಳು ಕೇಳಿ ಬರ್ತಿವೆ. ಹಾಗಾಗಿ ಪದೇ ಪದೇ ಮಗನ ಸಾವಿನ ಕುರಿತು ರೇಣುಕಾಸ್ವಾಮಿ ತಂದೆ ಮಾತಾಡ್ತಿದ್ದಾರೆ. ನನ್ನ ಮಗ ನರಳಿ ನರಳಿ ಸತ್ತಿದ್ದಾನೆ ಅನ್ನೋ ಮಾತುಗಳನ್ನ ಆಡ್ತಿದ್ದಾರೆ. ಮಗನ ಸಾವನ್ನ ನೆನಪಿಸಿಕೊಂಡರೆ ಸಂಕಟ ಆಗುತ್ತೆ ಅಂತ ಕಣ್ಣೀರಿಡ್ತಿದ್ದಾರೆ. ಅಷ್ಟೊಂದು ಕ್ರೂರವಾಗಿ ಕೊಂದಿದೆ ಈ ಡೆವಿಲ್ ಗ್ಯಾಂಗ್. ಕೋರ್ಟಿಗೆ ಸಲ್ಲಿಸಿರೋ ರಿಮಾಂಡ್ ಕಾಪಿಯಲ್ಲಿ ಸಾಕಷ್ಟು ವಿಷಯಗಳನ್ನ ಉಲ್ಲೇಖಿಸಲಾಗಿದೆ. ಅದಕ್ಕೆ ಸಾಕ್ಷಿಗಳನ್ನು ಕಲೆ ಹಾಕಿರೋ ಕುರಿತು ಬರೆಯಲಾಗಿದೆ. ತಪ್ಪುಗಳ ಮೇಲೆ ತಪ್ಪುಗಳನ್ನ ಮಾಡ್ತಿದೆ ದರ್ಶನ್ ಅಂಡ್ ಗ್ಯಾಂಗ್. ಆ ತಪ್ಪುಗಳಿಂದ ತೆರಬೇಕಾದ ಬೆಲೆ ಎಂಥದ್ದು ಅನ್ನೋ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಕಾನೂನು ಕುಣಿಕೆಯಿಂದ ಅಷ್ಟು ಸಲೀಸಾಗಿ ತಪ್ಪಿಸಿಕೊಳ್ಳೋಕೆ ಆಗಲ್ಲ ಅನ್ನೋ ಗ್ಯಾರಂಟಿಯನ್ನ ಅವರೇ ಸೃಷ್ಟಿ ಮಾಡ್ಕೋತಿದ್ದಾರೆ. ಈಗಾಗಲೇ ತನಿಖಾಧಿಕಾರಿಗಳಿಗೆ ಸಿಕ್ಕಿರೋ ಸಾಕ್ಷ್ಯಗಳೇ ಇಂತಿಷ್ಟು ವರ್ಷ ಆರೋಪಿಗಳಿಗೆ ಶಿಕ್ಷೆ ಆಗಲಿದೆ ಅನ್ನೋದನ್ನ ಹೇಳ್ತಿವೆ. ಅದರ ಮೇಲೆ ಇವೆಲ್ಲ ಆವಾಂತ. ಈ ಗ್ಯಾಂಗ್ ಯಾವಾಗ ಬುದ್ಧಿ ಕಲಿಯುತ್ತೋ ದೇವರೇ ಬಲ್ಲ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.